ಒಮ್ಮೆ ಮಾತೆ ಲಕ್ಷ್ಮೀದೇವಿಯು ಮಹಾವಿಷ್ಣುವಿನ ಬಳಿ ಈ ರೀತಿ ಹೇಳ್ತಾಳೆ, ಸ್ವಾಮಿ, ನಾನು ನಿಮ್ಮನ್ನ ಭೇಟಿಯಾಗಲು ಬರ್ತಿದ್ದಾಗ ನನ್ನ ನೋಟ ಮೃತ್ಯುಲೋಕದ ಮೇಲೆ ಬಿದ್ದಿತು. ಯಾಕಂದ್ರೆ ಅಲ್ಲಿ 3 ಜನ ಸ್ತ್ರೀಯರನ್ನ ನೋಡಿದೆ. ಆ 3 ಜನ ಸ್ತ್ರೀಯರು ಸ್ನೇಹಿತರೇ ಆಗಿದ್ರು. ಅವರಲ್ಲಿ 2 ವಿಧವೆಯರಾಗಿದ್ರು. ತುಂಬಾ ದುಃಖದಿಂದ ಅವರ ಜೀವನವನ್ನ ನಡೆಸ್ತಿದ್ರು. ಇನ್ನು ಉಳಿದಿದ್ದ ಆ 3ನೇ ಸ್ತ್ರೀ ಮಾತ್ರ ವಿವಾಹವಾದ ನಂತರ ತನ್ನ ಗಂಡನ ಜೊತೆ ತುಂಬಾ ಸಂತೋಷದ ಜೀವನವನ್ನ ನಡೆಸ್ತಿದ್ಲು. ಆದರೆ ಸ್ವಾಮಿ, ನಾನು ಅರ್ಥ ಮಾಡಿಕೊಳ್ಳಲಾಗದ ವಿಷಯವೇನೆಂದರೆ ನನ್ನ ಮನಸ್ಸಿನಲ್ಲಿ 3 ಪ್ರಶ್ನೆಗಳಿವೆ. ದಯಮಾಡಿ ನನ್ನ ಮನಸ್ಸಿನಲ್ಲಿರುವ ಆ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ನನ್ನ ಮನಸ್ಸನ್ನು ತೃಪ್ತಿಪಡಿಸಬೇಕೆಂದು ಕೋರಿಕೊಳ್ಳುತ್ತೇನೆ ಪ್ರಭು ಎಂದು ಕೇಳ್ತಾಳೆ. ಆಗ ಶ್ರೀ ಮಹಾವಿಷ್ಣುವು, ಲಕ್ಷ್ಮಿ, ನಿನ್ನ ಪ್ರಶ್ನೆಗಳನ್ನು ಕೇಳು. ನಾನು ನಿನ್ನ ಪ್ರಶ್ನೆಗಳಿಗೆ ಪೂರ್ತಿಯಾಗಿ ಉತ್ತರಿಸ್ತೇನೆ. ನಿನ್ನ ಅನುಮಾನಗಳನ್ನೆಲ್ಲ ನಾನು ತೊಲಗಿಸಿ ಸಂತೃಪ್ತಿಗೊಳಿಸ್ತೇನೆ ಎಂದು ಹೇಳ್ತಾನೆ. ಆಗ ಲಕ್ಷ್ಮೀದೇವಿಯು, ಪ್ರಭು, ನನ್ನ ಮೊದಲನೇ ಪ್ರಶ್ನೆ ಏನೆಂದರೆ, ಯಾವ ಸ್ತ್ರೀ ತಾನು ಸಾಯುವ ಮೊದಲೇ ವಿಧವೆಯಾಗ್ತಾಳೆ? ಎರಡನೆಯದು, ಯಾವ ಸ್ತ್ರೀ ತನ್ನ ಜೀವನದಲ್ಲಿ ಸದಾಕಾಲ ಸಂತೋಷವೇ ನೋಡದೆ ಜೀವಿಸ್ತಾಳೆ ಎಂದು. ಇನ್ನು ಮೂರನೆಯದು, ಯಾವ ಹೆಂಡತಿಯು ತನ್ನ ಗಂಡನಿಗೆ ಜೀವನ ಪೂರ್ತಿ ಕೊಡಲಾಗದೆ ಇರುವುದು. ಈ ರೀತಿಯಾಗಿ ಲಕ್ಷ್ಮೀದೇವಿಯು ಕೇಳಿದಂತಹ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರವನ್ನು ಹೇಳ್ತಾ ಹೋಗ್ತಾರೆ. ಲಕ್ಷ್ಮಿ, ನೀನು ಯಾವ ಸ್ತ್ರೀಯ ಬಗ್ಗೆ ಮಾತನಾಡಿದ್ದೆಯೋ ಅವರಲ್ಲಿ 2 ವಿಧವೆಯರಾಗಿ ತುಂಬ ದುಃಖಭರಿತ ಜೀವನವನ್ನು ಅನುಭವಿಸುತ್ತಿದ್ದಾರೆ. ಇನ್ನು 3ನೇ ಸ್ತ್ರೀಯು ಮದುವೆ ಮಾಡಿಕೊಂಡು ತನ್ನ ಗಂಡನ ಜೊತೆ ತುಂಬ ಸಂತೋಷದ ಜೀವನವನ್ನು ಮಾಡ್ತಿದ್ದಾಳೆ. ಆದರೆ ನೀನು ಕೇಳಿದ ಈ 3 ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳ್ತೇನೆ. ಆದರೆ ಅದಕ್ಕೂ ಮೊದಲು ನಿನಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ನೀನು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳು. ಏಕೆಂದರೆ ಈ ಕಥೆಯನ್ನು ಅರ್ಧ ಕೇಳಿದರೆ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ. ನೀನು ಕೇಳಿದ ಆ 3 ಪ್ರಶ್ನೆಗಳಿಗೆ ಉತ್ತರ ಈಗ ನಾನು ಹೇಳುವ ಈ ಕಥೆಯಲ್ಲೇ ಇದೆ. ಆದ್ದರಿಂದ ಶ್ರದ್ಧೆಯಿಂದ ಕೇಳಿದರೆ ನಿನ್ನ 3 ಪ್ರಶ್ನೆಗಳಿಗೂ ನೀನು ಉತ್ತರವನ್ನು ಪಡೆಯಬಹುದು ಎಂದು ವಿಷ್ಣುಮೂರ್ತಿಯು ಲಕ್ಷ್ಮೀದೇವಿಗೆ ಹೇಳ್ತಾರೆ. ಅದಕ್ಕೆ ಲಕ್ಷ್ಮೀದೇವಿಯು ನಗುಮೊಗದಿಂದ ಅಂಗೀಕರಿಸ್ತಾಳೆ. ಆದ್ರಿಂದ ಸ್ನೇಹಿತರೆ, ವಿಷ್ಣುಮೂರ್ತಿಯು ಲಕ್ಷ್ಮೀದೇವಿಗೆ ಹೇಳಿದ ಆ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳಲು ನೀವು ಸಹ ಈ ಪೂರ್ತಿ ಕಥೆಯನ್ನು ನೋಡಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮಹಾವಿಷ್ಣುವು ಲಕ್ಷ್ಮೀದೇವಿಯನ್ನು ಕುರಿತು, ಲಕ್ಷ್ಮಿ, ಮೊದಲಿಗೆ ಯಾವ ಸ್ತ್ರೀಯಾದರೆ ಮದುವೆಯಾಗಿ ತುಂಬಾ ಸಂತೋಷದಿಂದ ಇದ್ದಾಳೆಂದುಕೊಳ್ಳುತ್ತಿದ್ದೀಯೋ ಆಕೆಯ ಕಥೆಯನ್ನೇ ಈಗ ಹೇಳ್ತೇನೆ. ನೀನು ಹೇಳಿದಂತಹ ಆ ವಿವಾಹಿತ ಸ್ತ್ರೀ ಒಬ್ಬ ಮಹಾರಾಜನ ಸೇವಕನ ಹೆಂಡತಿ. ಇನ್ನು ಆ ಸೇವಕನಿಗೆ ತನ್ನ ಹೆಂಡತಿಯ ಮೇಲೆ ತುಂಬ ನಂಬಿಕೆ ಮತ್ತು ವಿಶ್ವಾಸ ಇರುತ್ತದೆ. ಅಂದರೆ ಆಕೆ ಪತಿವ್ರತೆ ಎಂದು ಮತ್ತು ತುಂಬ ಸದ್ಗುಣ ಸಂಪನ್ನೆ ಎಂದು, ಎಂತಹ ತಪ್ಪು ಕೂಡ ಮಾಡುವುದಿಲ್ಲ ಎಂದು ಹೆಂಡತಿಯ ಬಗ್ಗೆ ತನ್ನ ಸಹಚರರ ಬಳಿ ಪದೇ ಪದೇ ಹೇಳ್ಕೊಳ್ತಿರ್ತಾನೆ. ಇನ್ನು ಆತನ ಮಾತುಗಳೆಲ್ಲ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತಾ ಕೆರಳುತ್ತಾ ಕೊನೆಗೆ ಮಹಾರಾಜನ ಕಿವಿಗೂ ಮುಟ್ಟುತ್ತದೆ. ನಂತರ ಆ ರಾಜನು ತನ್ನ ಸೇವಕನನ್ನು ಕರೆದು, ನೀನು ಪ್ರತಿಯೊಬ್ಬರ ಹತ್ತಿರವೂ ಕೂಡ ನಿನ್ನ ಹೆಂಡತಿ ಪತಿವ್ರತೆ ಎಂದು ಹೇಳ್ತಿದ್ದೀಯಾ? ನಿಜವಾಗಿಯೂ ನಿನ್ನ ಹೆಂಡತಿ ಪತಿವ್ರತೆಯಾ? ಅಂದರೆ ನಿನ್ನ ಹೆಂಡತಿ ಪತಿವ್ರತೆ ಎಂದು ನಿನಗೆ ಪೂರ್ತಿ ನಂಬಿಕೆ ಇದೆಯಾ ಎಂದು ಕೇಳ್ತಾನೆ. ಮಹಾರಾಜನ ಆ ಮಾತುಗಳನ್ನು ಕೇಳಿದ ತಕ್ಷಣ ಆ ಸೇವಕನು, ಮಹಾರಾಜ, ನನ್ನ ಹೆಂಡತಿಯು ಪತಿವ್ರತೆ ಅಷ್ಟೇ ಅಲ್ಲದೆ ಸದ್ಗುಣ ಸಂಪನ್ನಳು ಎಂದು ನನಗೆ ಪೂರ್ತಿ ಮತ್ತು ವಿಶ್ವಾಸ ಇದೆ ಎಂದು ಹೇಳ್ತಾನೆ. ಮತ್ತು ಅದೇ ಸಮಯದಲ್ಲಿ ಮಹಾರಾಜನ ಮಹಾಮಂತ್ರಿಯು ಕೂಡ, ಏನು, ನಿನ್ನ ಹೆಂಡತಿ ಸದ್ಗುಣ ಸಂಪನ್ನೆ ಎಂದು ಹೊಗಳುತ್ತಿದ್ದೀಯಾ? ಒಂದು ವೇಳೆ ನಿನ್ನ ಹೆಂಡತಿಯ ಪತಿವ್ರತೆ ಯಾರಾದರೂ ನಾಶ ಮಾಡಿದರೆ, ಅಂದರೆ ಆಕೆ ತಪ್ಪು ಮಾಡುತ್ತಾಳೆ ಎಂದು ನಿರೂಪಿಸಿದರೆ, ನೀನು ಅವಳ ಬಗ್ಗೆ ಮಾತನಾಡುತ್ತಿರುವುದು ತಪ್ಪು ಎಂದು ಒಪ್ಪಿಕೊಳ್ಳುತ್ತೀಯಾ? ಆಗ ನಿನಗೆ ಯಾವ ಶಿಕ್ಷೆ ಬೀಳುತ್ತೆ ಗೊತ್ತಾ ಎಂದು ಮಹಾಮಂತ್ರಿ ಆ ಸೇವಕನಿಗೆ ಕೇಳ್ತಾನೆ. ಆಗ ಮಹಾಮಂತ್ರಿಯ ಮಾತನ್ನು ಕೇಳಿದಂತ ಸೇವಕ, ಮಹಾಮಂತ್ರಿ, ನನ್ನ ಹೆಂಡತಿ ಮಹಾಪತಿವ್ರತೆ. ಅವಳ ಪತಿವ್ರತೆಯನ್ನು ಯಾರೂ ಕೂಡ ನಾಶ ಮಾಡಲಾರರು. ಒಂದು ವೇಳೆ ನೀವು ಹೇಳಿದ ಹಾಗೆ ಆದರೆ ನೀವು ಮರಣ ಶಿಕ್ಷೆಯನ್ನು ನೀಡಿದರೂ ಸರಿ, ನಾನು ಅದಕ್ಕೆ ಬದ್ಧ ಎನ್ನುತ್ತಾನೆ. ನಂತರ ಮಹಾರಾಜನೊಂದಿಗೆ ಸೇವಕನು ಈ ರೀತಿಯಾಗಿ ಹೇಳ್ತಾನೆ, ಮಹಾರಾಜ, ನೀವು ಕೊಟ್ಟ ಷರತ್ತನ್ನು ನಾನು ಅಂಗೀಕರಿಸಿದ್ದೇನೆ ಅಲ್ಲವೇ? ಒಂದು ವೇಳೆ ಮಹಾಮಂತ್ರಿಯವರು ಹೇಳಿದ ಹಾಗೆ ನನ್ನ ಹೆಂಡತಿಯ ಪತಿವ್ರತೆಯನ್ನು ನಾಶ ಮಾಡದಿದ್ದರೆ ಮಹಾಮಂತ್ರಿಗೆ ಯಾವ ಶಿಕ್ಷೆಯನ್ನು ನೀಡುತ್ತೀರಾ ಎಂದು ಕೇಳ್ತಾನೆ. ಆಗ ಮಹಾರಾಜನು ಅದೇ ರೀತಿ, ಅಂದರೆ ಮಹಾಮಂತ್ರಿಗೂ ಕೂಡ ಮರಣ ದಂಡನೆಯನ್ನೇ ನೀಡುತ್ತೇನೆ ಎಂದು ಹೇಳ್ತಾನೆ. ಮಹಾರಾಜನು ಕೊಟ್ಟಂತಹ ಆ ಷರತ್ತನ್ನು ಮಹಾಮಂತ್ರಿಯು ಕೇಳಿದ ನಂತರ ಅದನ್ನು ಅಂಗೀಕರಿಸಿ ಆ ಸೇವಕನನ್ನು ಈ ರೀತಿಯಾಗಿ ಕೇಳ್ತಾನೆ,
ನಾನು ನಿನ್ನ ಹೆಂಡತಿಗೆ ಸಂಬಂಧಪಟ್ಟ ಹಾಗೆ ಯಾವ ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ನಿನ್ನ ಹೆಂಡತಿಯ ಪತಿವ್ರತೆಯು ನಾಶವಾಯಿತು ಎಂದು ನೀನು ನಂಬುತ್ತೀಯಾ ಎಂದು ಕೇಳ್ತಾನೆ. ಆಗ ಸೇವಕನು, ಮಹಾಮಂತ್ರಿ, ನಾನು ನನ್ನ ಮದುವೆಯ ಸಮಯದಲ್ಲಿ ನನ್ನ ಅತ್ತೆಯ ಮನೆಯಿಂದ ಒಂದು ಕಡಗವನ್ನು ಉಡುಗೊರೆಯಾಗಿ ತಂದಿರುವೆ. ಅದು ನನ್ನ ಮದುವೆಯ ಗುರುತು. ಹಾಗಾಗಿ ನೀವು ಆ ಕಡಗವನ್ನು ತಂದು ತೋರಿಸಿದರೆ ಆಗ ನಾನು ನನ್ನ ಹೆಂಡತಿ ಸದ್ಗುಣ ಸಂಪನ್ನೆ ಅಲ್ಲ ಎಂದು, ತನ್ನ ಪತಿವ್ರತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದೀರಿ ಎಂದು ನಂಬುತ್ತೇನೆ ಎಂದು ಹೇಳ್ತಾನೆ. ಇನ್ನು ಸೇವಕನ ಆ ಮಾತುಗಳನ್ನು ಕೇಳಿದ ನಂತರವೇ ಮಹಾಮಂತ್ರಿ ಅವನ ಮಾತುಗಳನ್ನು ಅಂಗೀಕರಿಸ್ತಾನೆ. ಅನಂತರ ಮಹಾಮಂತ್ರಿಯು ತನ್ನ ನಗರದಲ್ಲಿರುವ ಒಬ್ಬ ಗೂಢಾಚಾರಿಯನ್ನ ಭೇಟಿಯಾಗಲು ಹೋಗ್ತಾನೆ. ಆ ಗೂಢಾಚಾರಿ ನಪುಂಸಕನಾಗಿದ್ದನು. ಮಹಾಮಂತ್ರಿಯು ಆ ಗೂಢಾಚಾರಿಯ ಬಳಿ ಮಂತ್ರಿಗೂ ಮತ್ತು ಸೇವಕನಿಗೂ ನಡುವೆ ನಡೆದಂತಹ ವಿಚಾರವನ್ನೆಲ್ಲ ತಿಳಿಸ್ತಾನೆ. ಈ ಗೂಢಾಚಾರಿಯು ರಾಜ್ಯದ ವಿಷಯಗಳಲ್ಲಿ ಆ ಮಹಾಮಂತ್ರಿಗೆ ಯಾವಾಗಲೂ ಸಹಾಯ ಮಾಡ್ತಿರ್ತಾನೆ. ಆದರೆ ಈಗ ಮಹಾಮಂತ್ರಿಯು ತನ್ನ ಸ್ವಾರ್ಥಕ್ಕಾಗಿ ಆ ಗೂಢಾಚಾರಿಯನ್ನ ಉಪಯೋಗಿಸಿಕೊಳ್ಳುತ್ತಿದ್ದಾನೆ. ಆ ಗೂಢಾಚಾರಿಯ ಬಳಿ ಮಂತ್ರಿಗೂ ಮತ್ತು ಸೇವಕನಿಗೂ ನಡುವೆ ನಡೆದಂತಹ ವಿಚಾರವನ್ನೆಲ್ಲ ತಿಳಿಸಿ, ನೀನು ಹೇಗಾದರೂ ಮಾಡಿ ಆ ಸೇವಕನ ಹೆಂಡತಿಯನ್ನು ಭೇಟಿ ಮಾಡಿಸು, ನೀನು ಕೇಳಿದಷ್ಟು ಹಣವನ್ನು ಕೊಡ್ತೇನೆ ಎಂದು ಹೇಳ್ತಾನೆ. ಇದನ್ನು ಎಲ್ಲ ಕೇಳಿದ ಗೂಢಾಚಾರಿಯು, ಮಹಾಮಂತ್ರಿವರ್ಯ, ನೀವು ಯಾವ ಮಹಿಳೆಯ ಬಗ್ಗೆ ಹೇಳ್ತಿದ್ದೀರೋ ಆಕೆ ಬಗ್ಗೆ ಕೇವಲವಾಗಿ ಮಾತನಾಡಬೇಡಿ, ಏಕೆಂದರೆ ಆಕೆ ಮಹಾನ್ ಪತಿವ್ರತೆ. ನೀವು ಇಂತಹ ಕುತಂತ್ರ ಮನಸ್ಥಿತಿಯವರು ಎಂದು ಗೊತ್ತಾದರೂ ಸಹ ಆಕೆ ನಿಮ್ಮ ಮುಖವನ್ನು ಎಂದಿಗೂ ಕೂಡ ನೋಡುವುದಿಲ್ಲ. ಹಾಗೆಯೇ ಅವರ ಕುಟುಂಬದವರಿಗೆ ಈ ವಿಷಯ ಗೊತ್ತಾದರೆ ನಿಮ್ಮನ್ನು ಸಜೀವ ದಹನ ಮಾಡಿಬಿಡುತ್ತಾರೆ ಎಂದು ಹೇಳ್ತಾನೆ. ಆಗ ಮಹಾಮಂತ್ರಿಯು ತುಂಬ ಬೇಜಾರಿನಿಂದ, ಹೋಗಲಿ, ಅದು ಬಿಡು, ಒಂದೇ ಒಂದು ಚಿಕ್ಕ ಸಹಾಯವಾದರೂ ಮಾಡು. ಅದೇನೆಂದರೆ ಆಕೆಯ ಮನೆಯಲ್ಲಿ ಅವರ ಮದುವೆಯ ಗುರುತಾದ ಒಂದು ಕಡಗ ಇರುತ್ತದೆ. ಹೇಗಾದರೂ ಮಾಡಿ ಅದನ್ನು ಕದ್ದು ನನಗೆ ತಂದು ಕೊಡು. ಹಾಗೆ ಅದೇ ರೀತಿಯಾಗಿ ಆಕೆಯ ಶರೀರದಲ್ಲಿ ಎಲ್ಲಾದರೂ ರಹಸ್ಯ ಜಾಗದಲ್ಲಿ ಮಚ್ಚೆಗಳು ಇದ್ದರೆ ಅದನ್ನು ನೋಡಿ ನನಗೆ ಹೇಳು. ಈ ಚಿಕ್ಕ ಸಹಾಯವನ್ನಾದರೂ ಮಾಡಿದ್ದಲ್ಲಿ ನೀನು ಕೇಳಿದಷ್ಟು ಹಣವನ್ನು ಕೊಡುತ್ತೇನೆ ಎಂದು ಆ ಗೂಢಾಚಾರಿಗೆ ಹೇಳ್ತಾನೆ. ಮಹಾಮಂತ್ರಿಯು ಒತ್ತಾಯಪೂರ್ವಕವಾಗಿ ಸಹಾಯ ಕೇಳ್ತಿರುವುದರಿಂದ ಆ ಗೂಢಾಚಾರಿಯು, ಮಂತ್ರಿವರೆಯ, ಕೇವಲ ನಿಮಗೋಸ್ಕರ, ನಮ್ಮಿಬ್ಬರ ನಡುವೆ ಇರುವ ಸ್ನೇಹಕ್ಕೋಸ್ಕರ ತಪ್ಪದೆ ಈ ಸಹಾಯವನ್ನು ಮಾಡ್ತೇನೆ ಎಂದು ಒಪ್ಪಿಕೊಳ್ತಾನೆ. ಅನಂತರ ಗೂಢಾಚಾರಿಯು ಹೆಂಗಸಿನ ಹಾಗೆ ವೇಷ ಬದಲಿಸಿಕೊಂಡು ಸೇವಕನ ಮನೆಗೆ ಹೋಗಿ ಆತನ ಹೆಂಡತಿಯ ಜೊತೆ ಈ ರೀತಿಯಾಗಿ ಹೇಳ್ತಾನೆ. ತಾಯಿ, ನಾನು ನಿನ್ನ ಗಂಡನಿಗೆ ಸೋದರ ಅತ್ತೆ. ತುಂಬ ವರ್ಷಗಳ ನಂತರ ಈಗಲೇ ನಾನು ನಿಮ್ಮ ಮನೆಗೆ ಬಂದಿರುವೆ ಎಂದು ಹೇಳ್ತಾನೆ. ಆ ಗೂಢಾಚಾರ್ಯ ಮಾತನ್ನು ಕೇಳಿದ ಸೇವಕನ ಹೆಂಡತಿ, ಹೌದಾ ಅತ್ತೆಯವರೇ, ಇದಕ್ಕೂ ಮೊದಲು ನಾನು ನಿಮ್ಮನ್ನು ಎಂದಿಗೂ ನೋಡಿಲ್ಲ, ಅದಕ್ಕಾಗಿ ನಾನು ನಿಮ್ಮನ್ನು ಗುರುತಿಸಲು ಆಗಲಿಲ್ಲ, ನನ್ನನ್ನು ಕ್ಷಮಿಸಿ ಎಂದು ಗೌರವದಿಂದ ಮನೆಯೊಳಗೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಲು ಆಸನವನ್ನು ಹಾಕ್ತಾಳೆ. ಏಕೆಂದರೆ ಆ ಗೂಢಾಚಾರಿಯು ಆಕೆಗೆ ಮೋಸ ಮಾಡಲು ಬಂದಿರುವ ವಿಷಯ ಆಕೆಗೆ ತಿಳಿದಿಲ್ಲ. ಆದ್ದರಿಂದಲೇ ಆಕೆ ಗೌರವದಿಂದ ಅತಿಥಿ ಸತ್ಕಾರಗಳನ್ನು ಮಾಡ್ತಿರ್ತಾಳೆ. ಅದೇ ರೀತಿಯಾಗಿ ಆ ಗೂಢಾಚಾರಿಯು ಆಕೆಯ ಜೊತೆ 2 ದಿನ ಕಳೀತಾನೆ. ಅಷ್ಟೇ ಅಲ್ಲದೆ ಆಕೆ ಯಾವಾಗ ಸ್ನಾನಕ್ಕೆ ಹೋಗುವಳೋ ಆಗ ಅವನು ಆ ಮಹಿಳೆಯ ಬೆನ್ನನ್ನು ಉಜ್ಜಲು ಸಹಾಯ ಮಾಡ್ತೇನೆಂದು, ಆಕೆ ಎಷ್ಟು ಬೇಡವೆಂದರೂ ಕೇಳದೆ, ನೀನು ನನಗೆ ಮಗಳ ಸಮಾನ, ನಾನು ನಿನ್ನ ತಾಯಿಯ ಹಾಗೆ, ಏನು ತಿಳ್ಕೊಳ್ಬೇಡಮ್ಮ ಎಂದು ನಾನು ನಿನಗೆ ಸಹಾಯ ಮಾಡ್ತೇನೆ ಎಂದು ಆಕೆಯ ನಂಬಿಕೆಯನ್ನು ಸಂಪಾದಿಸ್ತಾನೆ ಆ ವೇಷಧಾರಿ ಗೂಢಾಚಾರಿ. ಸ್ನಾನ ಮಾಡುವ ಸಮಯದಲ್ಲಿ ಆಕೆಯು ಕಣ್ಣು ಮುಚ್ಚಿದ ನಂತರ ರಹಸ್ಯ ಭಾಗದಲ್ಲಿ ಒಂದು ಹುಟ್ಟು ಮಚ್ಚೆಯನ್ನು ನೋಡ್ತಾನೆ. ಬಂದ ಕೆಲಸದಲ್ಲಿ ಒಂದು ಮುಗಿಯುತ್ತೆಂದು ಆನಂದ ಪಡ್ತಾನೆ. ಆಕೆಯು ಸ್ನಾನ ಮಾಡಿದ ನಂತರ ಅಡಿಗೆ ಮಾಡಲು ಅಡಿಗೆ ಕೋಣೆಗೆ ಹೋಗ್ತಾಳೆ. ಆಗ ಆ ಗೂಢಾಚಾರಿಗೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಒಳ್ಳೆಯ ಅವಕಾಶ ಎಂದುಕೊಂಡು ಸೇವಕನ ಮನೆಯಲ್ಲೇ ಇದ್ದ ಆ ಕಡಗವನ್ನು ಕದ್ದು ಅವನು ಅಲ್ಲಿಂದ ಹೊರಟೋಗ್ತಾನೆ. ಅನಂತರ ಆ ಗೂಢಾಚಾರಿಯು ತಾನು ಕದ್ದು ತಂದಿರುವ ಆ ಕಡಗವನ್ನು ಆ ಮಹಾಮಂತ್ರಿಗೆ ಕೊಡ್ತಾನೆ. ಅದೇ ರೀತಿಯಾಗಿ ಆ ಪತಿವ್ರತೆಯ ಮೈ ಮೇಲೆ ಇರುವ ಹುಟ್ಟು ಮಚ್ಚೆಯ ಬಗ್ಗೆಯೂ ಸಹ ಆ ಮಂತ್ರಿಗೆ ಹೇಳ್ತಾನೆ. ಅನಂತರ ಆ ಮಹಾನ್ ಮಂತ್ರಿಯು ನೇರವಾಗಿ ಹೋಗಿ ಮಹಾರಾಜನ ಆಸ್ಥಾನದಲ್ಲಿ ಮಹಾರಾಜನಿಗೆ ಈ ರೀತಿಯಾಗಿ ಹೇಳ್ತಾನೆ. ಮಹಾರಾಜ, ನಾನು ಸೇವಕನ ಹೆಂಡತಿಯ ಜೊತೆ 2 ದಿನ ಕಳೆದಿದ್ದೇನೆ. ಈಗೋ ಆಕೆಯ ತನ್ನ ಗಂಡನಿಗೆ ಸಂಬಂಧಿಸಿದ ಆ ಕಡಗವನ್ನು ನನಗೆ ಕೊಟ್ಟಿದ್ದಾಳೆ ಎಂದು ಮಹಾರಾಜನಿಗೆ ತೋರಿಸ್ತಾನೆ. ಅನಂತರ ಮಹಾರಾಜನು ತನ್ನ ಸೇವಕನನ್ನು ಕರೆದು ಮಹಾಮಂತ್ರಿಗೆ ನೀನು ತಂದಿರುವ ಆ ಕಡಗವನ್ನು ಸೇವಕನಿಗೂ ತೋರಿಸು ಎಂದು ಹೇಳ್ತಾನೆ. ಆಗ ಮಹಾಮಂತ್ರಿ ನೇರವಾಗಿ ತನ್ನ ಕೈಯಲ್ಲಿದ್ದ ಕಡಗವನ್ನು ತೋರಿಸಿ ನಂತರ ಆತನ ಹೆಂಡತಿಯ ಶರೀರದಲ್ಲಿರುವ ಹುಟ್ಟು ಮಚ್ಚೆಯ ಬಗ್ಗೆಯೂ ಹೇಳ್ತಾನೆ. ಮಹಾಮಂತ್ರಿಯ ಈ ಮಾತನ್ನು ಕೇಳಿದ ತಕ್ಷಣವೇ ಸೇವಕನು ಅಂಗೀಕರಿಸಿ, ಇವತ್ತಿನಿಂದಲೇ ನನ್ನ ಹೆಂಡತಿ ತನ್ನ ಪವಿತ್ರತೆಯನ್ನು ಪೂರ್ತಿಯಾಗಿ ನಾಶ ಮಾಡಿದ್ದಾಳೆಂದು ನಾನು ನಂಬುತ್ತೇನೆ. ಆದ್ದರಿಂದ ನೀವು ಏನೇ ಶಿಕ್ಷೆ
ಶಿಕ್ಷೆಯನ್ನು ಕೊಟ್ಟರೂ ನಾನು ಅನುಭವಿಸುತ್ತೇನೆ ಎಂದು ಮಹಾರಾಜನ ಮುಂದೆ ತಲೆಬಾಗುತ್ತಾನೆ. ಆ ಸೇವಕನು ಈ ಷರತ್ತಿನಲ್ಲಿ ಸೋತಿದ್ದರಿಂದ ರಾಜನು 15 ದಿನಗಳ ನಂತರ ಆ ಸೇವಕನಿಗೆ ಮರಣ ಶಿಕ್ಷೆಯನ್ನ ಕೊಡಲು ಜೈಲಿಗೆ ಕಳುಹಿಸುತ್ತಾನೆ. ಹಾಗೆಯೇ ಸೇವಕನನ್ನ ಕುರಿತು ತನ್ನ ಕೊನೆಯ ಆಸೆ ಏನೆಂದು ಕೇಳ್ತಾನೆ. ಆಗ ಸೇವಕನು ಕೊನೆಯದಾಗಿ ನಾನು ನನ್ನ ಹೆಂಡತಿಯನ್ನ ಒಂದು ಸಾರಿ ಭೇಟಿ ಮಾಡಬೇಕೆಂದು ಹೇಳ್ತಾನೆ. ಅದಕ್ಕೆ ಮಹಾರಾಜರು ಅಂಗೀಕರಿಸ್ತಾರೆ. ಆಗ ಸೇವಕನು ತನ್ನ ಹೆಂಡತಿಯ ಬಳಿ ಹೋಗಿ ರಾಜನ ಆಸ್ಥಾನದಲ್ಲಿ ಮಹಾಮಂತ್ರಿಗೂ ಮತ್ತು ಸೇವಕನಿಗೂ ನಡುವೆ ನಡೆದ ಒಪ್ಪಂದ ಮತ್ತು ಷರತ್ತುಗಳ ಬಗ್ಗೆ ಪೂರ್ತಿಯಾಗಿ ಹೇಳ್ತಾನೆ. ಅನಂತರ ತನ್ನ ಹೆಂಡತಿ ಏನೇ ಹೇಳಿದರೂ ಕೂಡ ಆ ಸೇವಕನು ಆಕೆಯನ್ನ ನಂಬಲಿಲ್ಲ. ಅನಂತರ 15 ದಿನಗಳವರೆಗೂ ಆ ಸೇವಕನನ್ನ ಜೈಲಿನಲ್ಲಿ ಬಂಧಿಸ್ತಾರೆ. ಇಲ್ಲಿ ಆ ಸೇವಕನ ಹೆಂಡತಿ ಮಾತ್ರ ತನ್ನ ಗಂಡನ ಮಾತುಗಳನ್ನ ನೆನೆಯುತ್ತಾ ಬಹಳ ದುಃಖದಿಂದ ಭಗವಂತನ ಮುಂದೆ ಪ್ರಾರ್ಥಿಸುತ್ತಾಳೆ. ತನ್ನ ಗಂಡನನ್ನ ತಾನೇ ಕಾಪಾಡಿಕೊಳ್ಬೇಕೆಂದು ನಿರ್ಧರಿಸ್ತಾಳೆ. ತನ್ನ ವೇಷವನ್ನ ಬದಲಿಸಿಕೊಂಡು ಮಹಾರಾಜರ ಆಸ್ಥಾನಕ್ಕೆ ಬಂದು ಮಹಾರಾಜರ ಬಳಿ ನಾನು ನೃತ್ಯದಲ್ಲಿ ನೈಪುಣ್ಯವನ್ನು ಹೊಂದಿದವಳು, ನಾನು ನನ್ನ ನೃತ್ಯವನ್ನು ನಿಮ್ಮ ಬಳಿ ತೋರಿಸಬೇಕೆಂದು ಹೇಳಿ ರಾಜನ ಒಪ್ಪಿಗೆಯನ್ನು ಪಡೆಯುತ್ತಾಳೆ. ರಾಜನು ಕೂಡ ಆಕೆಯ ಆಕರ್ಷಣೆಗೆ ಒಳಗಾಗಿ ಆಕೆಯ ಕೋರಿಕೆಗೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ರಾಜನ ಆಸ್ಥಾನದಲ್ಲಿ ನೃತ್ಯಕ್ಕೆ ಎಲ್ಲ ರೀತಿಯ ಏರ್ಪಾಡುಗಳನ್ನು ಮಾಡಿದ್ರು. ಮಹಾರಾಜನಿಗೆ ಆಕೆಯ ನೃತ್ಯ ಬಹಳ ಇಷ್ಟವಾಗುತ್ತದೆ. ಆದ್ದರಿಂದಲೇ ತುಂಬ ಸಂತೋಷಗೊಂಡು ನೀನು ನನ್ನನ್ನು ನಿನ್ನ ನೃತ್ಯದಿಂದ ಸಂತೃಪ್ತಿ ಪಡಿಸಿದ್ದೀಯಾ, ಆದ್ದರಿಂದ ನಿನಗೆ ಏನು ಬಹುಮಾನ ಬೇಕೋ ಬೇಡಿಕೋ ಎನ್ನುತ್ತಾನೆ. ಆಗ ಆಕೆಯು ಮಹಾರಾಜ, ನಿಮ್ಮ ಆಸ್ಥಾನದಲ್ಲಿ ಒಬ್ಬ ಕಳ್ಳನಿದ್ದಾನೆ. ಅವನು ನನ್ನ ಬಳಿ ಸಾಲವನ್ನು ತೆಗೆದುಕೊಂಡು ಇನ್ನೂ ಕೊಟ್ಟಿಲ್ಲ, ಆದ್ದರಿಂದ ನೀವು ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಎನ್ನುತ್ತಾಳೆ. ಆಗ ಮಹಾರಾಜನು, ಏನು, ನಮ್ಮ ಆಸ್ಥಾನದಲ್ಲಿ ಕಳ್ಳನಿದ್ದಾನ, ಯಾರೆಂದು ಹೇಳು, ಖಂಡಿತ ಶಿಕ್ಷೆ ಕೊಡ್ತೇನೆ ಎಂದು ಹೇಳ್ತಾನೆ. ಆಗ ಆಕೆ ನಿಮ್ಮ ಮಹಾಮಂತ್ರಿಯೇ ಆ ಕಳ್ಳ ಎನ್ನುತ್ತಾಳೆ. ಇದನ್ನು ಕೇಳಿದ ಆ ಮಹಾಮಂತ್ರಿಗೆ ಆಶ್ಚರ್ಯವಾಗುತ್ತದೆ. ಆಗ ಮಹಾಮಂತ್ರಿಯು, ಮಹಾರಾಜ, ಈಕೆ ಯಾರೆಂದೇ ನನಗೆ ಗೊತ್ತಿಲ್ಲ, ನಾನು ಇಲ್ಲಿಯ ತನಕ ಆಕೆಯನ್ನು ನೋಡಿಯೇ ಇಲ್ಲ, ಕನಿಷ್ಠ ಪಕ್ಷ ನಾನು ಆಕೆಯ ಹತ್ತಿರವು ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ. ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಆಕೆಯಿಂದ 1 ರೂಪಾಯಿ ಕೂಡ ತೆಗೆದುಕೊಂಡಿಲ್ಲ, ನಾನು ಕಳ್ಳತನವನ್ನು ಮಾಡಿಲ್ಲ ಎಂದು ಪ್ರತಿಜ್ಞೆ ಮಾಡ್ತಾನೆ. ಆಗ ಆಕೆಯು, ಮಹಾರಾಜ, ನಿಮ್ಮ ಮಂತ್ರಿಯವರೇ ಇಲ್ಲಿಯ ತನಕ ನನ್ನ ಮುಖವನ್ನು ನೋಡಿಲ್ಲ ಎಂದು ನಿಮ್ಮ ಮುಂದೆಯೇ ಒಪ್ಪಿಕೊಂಡಿದ್ದಾರೆ. ಹೀಗಿರುವಾಗ ನನ್ನ ಭುಜದ ಮೇಲಿರುವ ಹುಟ್ಟು ಮಚ್ಚೆಯ ಬಗ್ಗೆ ಅವನಿಗೆ ಹೇಗೆ ಗೊತ್ತಾಯಿತು ಎಂದು ಅವನನ್ನೇ ಒಮ್ಮೆ ಕೇಳಿ ಎಂದು ಹೇಳ್ತಾಳೆ. ನಂತರ, ಕ್ಷಮಿಸಿ ಮಹಾಪ್ರಭು, ನಾನು ನಿಮ್ಮ ಸೇವಕನ ಹೆಂಡತಿ. ಏನು ಅರಿಯದ ನಿರಪರಾಧಿಯಾದ ನನ್ನ ಗಂಡನಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದೀರಿ ಅಲ್ಲವೇ? ಅದರಿಂದ ನಡೆದ ಘಟನೆಯನ್ನ ತಿಳಿಸಿ ನನ್ನ ಗಂಡ ನಿರಪರಾಧಿಯನ್ನು ನಿರೂಪಿಸಲು ನಾನು ಹೀಗೆ ಮಾಡಿದೆ ಎಂದು ಮಹಾಮಂತ್ರಿಯ ಮತ್ತು ಗೂಢಾಚಾರ್ಯ ಆಡಿದ ಎಲ್ಲ ನಾಟಕವನ್ನೆಲ್ಲ ಮಹಾರಾಜರ ಬಳಿ ಒಂದೊಂದಾಗಿ ಎಲ್ಲವನ್ನ ವಿವರವಾಗಿ ಹೇಳ್ತಾಳೆ. ವೇಷ ಬದಲಿಸಿಕೊಂಡು ಗೂಢಾಚಾರ್ಯು ಅವರ ಮನೆಗೆ ಬಂದಂತಹ ವಿಷಯವನ್ನು ಕೂಡ ಎಲ್ಲವನ್ನ ಹೇಳ್ತಾಳೆ. ಮಹಾರಾಜನು ಪತಿವ್ರತೆಯಾದ ಸೇವಕನ ಹೆಂಡತಿಯ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಗೂಢಾಚಾರ್ಯನು ತನ್ನ ಆಸ್ಥಾನಕ್ಕೆ ಕರೆಸಿ ನಡೆದ ವಿಷಯವನ್ನೆಲ್ಲ ತಿಳಿದುಕೊಳ್ತಾನೆ. ಇದರಲ್ಲಿ ಆಕೆಯ ತಪ್ಪು ಏನೂ ಇಲ್ಲ ಎಂದು ಮಹಾರಾಜನಿಗೂ ಕೂಡ ಅರ್ಥವಾಗುತ್ತದೆ. ತಕ್ಷಣವೇ ನಿರಪರಾಧಿಯಾದ ಸೇವಕನನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಅದೇ ರೀತಿಯಾಗಿ ಮೋಸ ಮಾಡಿದಂತಹ ಆ ಮಹಾನ್ ಮಂತ್ರಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸ್ತಾರೆ. ನಂತರ ಸೇವಕ ಮತ್ತು ಆತನ ಹೆಂಡತಿ ಮಹಾರಾಜರಿಗೆ ನಮಸ್ಕರಿಸಿ ಅಲ್ಲಿಂದ ಹೋಗುತ್ತಾರೆ. ಮಹಾವಿಷ್ಣುವು ಲಕ್ಷ್ಮೀದೇವಿಯ ಬಳಿ, ಲಕ್ಷ್ಮೀದೇವಿ, ಈಗ ನಾನು ಹೇಳಿದ ಕಥೆಯನ್ನ ಪೂರ್ತಿಯಾಗಿ ಕೇಳಿದೆ ಅಲ್ಲವೇ? ಈಗ ನಾನು ನೀನು ಕೇಳಿದಂತಹ ಆ 3 ಪ್ರಶ್ನೆಗಳಿಗೂ ಉತ್ತರವನ್ನ ಹೇಳ್ತೇನೆ. ನೀನು ಹೇಳಿದ ಆ 3 ಜನ ಸ್ನೇಹಿತೆಯರಲ್ಲಿ 2 ವಿಧವೆಯರು, ಇನ್ನು ಆ ಸೇವಕನ ಹೆಂಡತಿ ಅಂದರೆ ಈಗ ನಾನು ಹೇಳಿದ ಕಥೆಯಲ್ಲಿ ಬರುವ ಪತಿವ್ರತೆ ಸ್ತ್ರೀ. ಆಕೆ ಈ ಪತಿವ್ರತೆ ಸ್ತ್ರೀ ಯಾವಾಗಲೂ ಕೂಡ ತನ್ನ ಗಂಡನ ಹೆಸರನ್ನ ಕರೆದವಳಲ್ಲ. ಆದರೆ ಇಲ್ಲಿರುವ ಆ 2 ವಿಧವೆಯರು ಕೂಡ ಅವರ ಗಂಡನನ್ನ ಗೌರವಿಸುತ್ತಿರಲಿಲ್ಲ. ಅವರ ಗಂಡನ ವಿರುದ್ಧವಾಗಿ ನಡೆಯುತ್ತಿದ್ದರು. ಅಷ್ಟೇ ಅಲ್ಲದೆ ಗಂಡಂದಿರನ್ನು ಅವರು ಯಾವಾಗಲೂ ಹೆಸರಿಟ್ಟು ಕೂಗುತ್ತಿದ್ದರು. ಈ ಕಾರಣದಿಂದಲೇ ಅವರು ಅತಿ ಬೇಗನೆ ಅವರ ಕಾಲಕ್ಕೂ ಮೊದಲೇ ಅವರ ಪತಿಯರನ್ನು ಕಳೆದುಕೊಂಡು ವಿಧವೆಯರಾಗಿ ಜೀವನ ಸಾಗಿಸುತ್ತಿದ್ದಾರೆ ಎಂದು. ಇನ್ನು ನೀನು ಕೇಳಿದ 2ನೇ ಪ್ರಶ್ನೆ ಏನೆಂದರೆ, ಯಾವ ಸ್ತ್ರೀಗೆ ಜೀವನದಲ್ಲಿ ಆನಂದವಿರುವುದಿಲ್ಲ ಎಂದು. ಯಾವ ಸ್ತ್ರೀಯು ತನ್ನ ಪತಿಯ ಅನುಮತಿ ಇಲ್ಲದೆ ತನ್ನ ಪತಿಗೆ ವಿರುದ್ಧವಾಗಿ ವಾರಗಟ್ಟಲೆ, ತಿಂಗಳುಗಳಗಟ್ಟಲೆ ಪ್ರಯಾಣಗಳನ್ನು ಮಾಡ್ತಿರ್ತಾಳೋ ಮತ್ತು ಸಂಪ್ರದಾಯಗಳನ್ನು ಪಾಲಿಸುವುದಿಲ್ಲವೋ, ಹಾಗೆಯೇ ಗುರು ಹಿರಿಯರಿಗೆ ಗೌರವಗಳನ್ನು ಕೊಡುವುದಿಲ್ಲವೋ ಅಂತಹ ಮಹಿಳೆಯರು ಅವರ ಜೀವನ ಪರ್ಯಂತ ದುಃಖವನ್ನು ಅನುಭವಿಸುತ್ತಾರೆ ಎಂದು ಮಹಾವಿಷ್ಣುವು ಹೇಳ್ತಾರೆ. ನಂತರ ನೀನು ಕೇಳಿದ 3ನೇ ಪ್ರಶ್ನೆ ಏನೆಂದರೆ,
ಯಾವ ಹೆಂಡತಿಯು ತನ್ನ ಗಂಡನಿಗೆ ಜೀವನ ಪೂರ್ತಿ ಕೊಡದೇ ಇರುವುದು, ಅದೇನೆಂದರೆ ಶಾಪಗಳನ್ನು ಹಾಕುವುದು. ಧಾರ್ಮಿಕ ಆಚರಣೆಗಳನ್ನು ಪಾಲಿಸುವ ಮಹಿಳೆಯು ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಕೂಡ ತಾನು ಪ್ರೀತಿಸುವ ಹಾಗೂ ಪೂಜಿಸುವ ತನ್ನ ಪತಿಗೆ ಎಂದಿಗೂ ಕೂಡ ಶಾಪವನ್ನು ಹಾಕೋದಿಲ್ಲ. ಇದಕ್ಕೆ ತದ್ವಿರೋಧವಾಗಿ ಯಾವ ಮಹಿಳೆ ಯಾವಾಗಲೂ ತನ್ನ ಗಂಡನನ್ನು ಬೈತಿರ್ತಾಳೋ ಆಕೆ ಜೀವನ ಪರ್ಯಂತ ದುಃಖವನ್ನು ಅನುಭವಿಸ್ತಾಳೆ. ಹಾಗೆಯೇ ಆಕೆಗಿಂತ ಮೊದಲೇ ಆಕೆಯು ತನ್ನ ಗಂಡನನ್ನು ಕಳೆದುಕೊಳ್ತಾಳೆ. ಈ ರೀತಿಯಾಗಿ ಮಹಾವಿಷ್ಣುವು ಲಕ್ಷ್ಮೀದೇವಿಯ 3 ಪ್ರಶ್ನೆಗಳಿಗೂ ಉತ್ತರವನ್ನು ನೀಡ್ತಾನೆ. ಕಥೆಯನ್ನು ಕೇಳಿದಂತಹ ಲಕ್ಷ್ಮೀದೇವಿಯು ತುಂಬ ಸಂತೋಷ ಪಡ್ತಾಳೆ. ಪ್ರಭು, ನಿಜವಾಗಿಯೂ ಪತಿವ್ರತೆಯನ್ನು ಪಾಲಿಸುವ ಸ್ತ್ರೀ ಯಾವಾಗಲೂ ಸಂತೋಷದಿಂದ ಜೀವನವನ್ನು ನಡೆಸ್ತಾಳೆ, ಏಕೆಂದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿಯು ಸದಾಕಾಲ ನೆಲೆಸ್ತಾಳೆ. ಅದೇ ರೀತಿ ಅವರ ಮನೆ ಸಂಪತ್ತಿನಿಂದ ತುಂಬಿರುತ್ತದೆ, ಏಕೆಂದರೆ ಅಂತಹ ಮಹಿಳೆಯರು ತಮ್ಮ ಮನೆಯನ್ನು ಸ್ವರ್ಗದಂತೆ ಬದಲಾಯಿಸ್ತಾರೆ. ಅಂತಹ ಮನೆಯು ಸ್ವರ್ಗಕ್ಕೆ ಸಮಾನ ಎಂದು ಹೇಳ್ತಾಳೆ. ಸ್ನೇಹಿತರೆ, ಮಹಾವಿಷ್ಣುವು ಹೇಳಿದ ಈ ಕತೆ ನಿಮಗೂ ಕೂಡ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.